ಇವತ್ತು ಅವರಿಗೆ ನಾವು ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡ್ತೇವೆ, ಬೆಳ್ಳಿಯ ರಥದಲ್ಲಿ ಮೆರವಣಿಗೆ ಮಾಡ್ತೇವೆ, ಅವರನ್ನು ನಾವು ಬಂಗಾರದ ಕವಚ ಹಾಕಿ ಖುಷಿ ಪಡ್ತೇವೆ. ಯಾಕೆ ಅಂದರೆ ಅವರು ಏನೂ ಕೇಳಲ್ಲ, ಅದಕ್ಕೆ ನಮಗೆ ಧೈರ್ಯ ಅವರಿಗೆಲ್ಲ ಕೊಡ್ತೀವಿ ನಾವು. ಇದು ಮನುಷ್ಯನ ಸ್ವಭಾವ. ಯಾರು ಬಹಳ ತುಂಬ ಕೇಳೋ ಚಟದವ್ರು ಇರ್ತಾರೆ, ಕೇಳೋ ಚಟದವ್ರಿಗೆ ಏನೂ ಸಿಗಲ್ಲ. ಯಾಕೆಂದರೆ ಕೇಳ್ತಾರೆ, ಏನು ಕೊಡಬಾರ್ದು ಅಂತಲೇ ಜನರಿಗೆ ಅನಿಸ್ತಾ ಇರುತ್ತೆ. ಯಾರು ಕೇಳಲ್ಲ ಅವರಿಗೆಲ್ಲರಿಗೂ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲರೂ ಯಾಕೆ ಇಷ್ಟು ವೈಭವ ಮಾಡ್ತಾರೆ ಅಂದರೆ ಅವರು ಏನೂ ಕೇಳಲ್ಲ, ಅದಕ್ಕೆ ನಮಗೆ ಕೊಡಬೇಕು ಅಂತ ಅನಿಸುತ್ತೆ ಅನ್ನುವಂತಹ ಒಂದು ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೊಂದು ಆ ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಹಿಂದೆ ಏನಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಈಗೆಲ್ಲ ನೀವು ದೂರದರ್ಶನಗಳನ್ನು ನೋಡುವಾಗ 2 ದಿವಸಗಳೊಳಗೆ 24 ಗಂಟೆಗಳೊಳಗೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಬನ್ನಿ ಅಂತ ಫೋನ್ ನಂಬರ್ ಕೊಟ್ಟು ಅವರು ಬೇಕಾದಷ್ಟು ಹೋಮ ಹವನ ವಶೀಕರಣ ಎಲ್ಲ ನೀವು ಜಾಹೀರಾತು ನೋಡ್ತಾ ಇರ್ತೀರಿ. ಆದರೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಹಿಂದೆ ಏನಿದೆ? ಇದು ಯಾವ ಮಂತ್ರ ಮಾಟಗಳ ವಶೀಕರಣ ಅಲ್ಲ, ಮತ್ತು ಕೇವಲ ಭಗವಂತನ ಅನುಗ್ರಹ. ಭಗವಂತನ ಅನುಗ್ರಹವನ್ನು ಪಡೆದು ಅದರ ಫಲವನ್ನು ತಾವೇ ಇಟ್ಟುಕೊಳ್ಳದೆ ಸಮಾಜಕ್ಕೆ ಹಂಚುವಂತಹ ಔದಾರ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ತುಂಬಿದೆ. ತಾವು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡವರು ಆ ಭಗವಂತನ ಅನುಗ್ರಹದ ಮಹಾಫಲವನ್ನು ಸಮಾಜಕ್ಕೆ ಹಂಚುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಕೆಲವೊಮ್ಮೆ ನಮಗನ್ಸುತ್ತೆ ಅವರೆಲ್ಲ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತಲೇ ನಮಗೆ ಕೇಳುವ ಅಭ್ಯಾಸ ಜಾಸ್ತಿ ಆಯಿತು. ಅವರು ನಮಗೇನೂ ಕೊಡಬಾರ್ದಾಗಿತ್ತು. ನೀವೇನು ಕೇಳಬೇಡಿ, ಬರೀ ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷ ಇಷ್ಟೇ ಕೊಡ್ತೇನೆ, ನನ್ನ ಹತ್ರ ಇನ್ನೇನು ಕೇಳ್ಕೊಂಡು ಬರಬಾರ್ದು ನೀವು ಅಂತ ಒಂದು ನೋಟಿಸ್ ಹಾಕಿದರೆ ಅವರು ಮಂತ್ರಾಲಯ ಬಿಟ್ಟು ಇನ್ನೆಲ್ಲೂ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಕರೆಸ್ತಾನೆ ಇರಲಿಲ್ಲ. ನಮ್ಮ ಗಲ್ಲಿಗೆ ಅರ್ಚಕರು ಅಡಿಗೆಯವರು ಸಿಗದೆ ಹೋದರೂ ಅವ್ರನ್ನ ಪ್ರತಿಷ್ಠೆ ಮಾಡಿ ನಾವು ಗೋಳೆ ಹಿಕ್ಕೋತೇವೆ. ಯಾಕೆಂದರೆ ಅವರ ಮೇಲಿನ ಭಕ್ತಿ ಅಲ್ಲ, ನಮ್ಮ ಕಾಮನೆಗಳ ಮೇಲೆ ನಮಗಿರುವ ಭಕ್ತಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ವೀಕ್ನೆಸ್ ಗೊತ್ತು. ಅವ್ರು ಯಾಕೆ ಕೊಡ್ತಾರೆ ಅಂದರೆ ಏನಾದರೂ ಕೊಟ್ಟರೆ ಇವ್ರ ಹತ್ರ ಬರೋದು, ಇಲ್ಲದೆ ಹೋದ್ರೆ ಇನ್ನೆಲ್ಲೆಲ್ಲೋ ಹೋಗ್ತಾರೆ. ಎಲ್ಲೆಲ್ಲೋ ಹೋಗಿ ದುಡ್ಡು ಕಾಸು ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳೋ ಬದಲು ನನ್ನ ಹತ್ರನೇ ಬರಲಿ, ಇವತ್ತು ಅವರು ಕೇಳಿದಷ್ಟು ಕೊಡ್ತೇನೆ, ಆಮೇಲೆ ಕೇಳಬಾರದು ಅಂತ ಅವರಿಗೆ ಪಾಠ ಕಲಿಸ್ತೇನೆ, ಕೇಳಬೇಕಾದದ್ದನ್ನು ಕೇಳುವ ಬುದ್ಧಿ ಕೊಡ್ತೇನೆ, ಅವರನ್ನು ಸೇರಿಸಬೇಕಾದ ಕಡೆ ಸೇರಿಸ್ತೇನೆ. ಇದು ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ. ಹಾಗಾಗಿ ಅವರು ಕೇಳಿದ್ದನ್ನು ಕೊಡದೆ ಹೋದರೆ ಹತ್ತಿರ ಬರೋದಿಲ್ಲ. ನಾವು ನಮ್ಮ ಈ ದೌರ್ಬಲ್ಯವನ್ನು ತಿಳಿದುಕೊಂಡೇ ನೀವೇನು ಕೇಳಿದ್ರು ಕೊಡ್ತೇನೆ, ಬನ್ನಿ ನೀವು ಮೊದಲು ಹತ್ತಿರ ಬರೋದು ಕಲ್ತ್ಕೊಳ್ಳಿ ಅಂಥೇಳಿ ಅವರ ಹತ್ತಿರ ಬರುವುದನ್ನು ನಮಗೆ ಅಭ್ಯಾಸ ಮಾಡಿಸುವುದಕ್ಕೆ ಅವರು ಕೇಳಿದ್ದನ್ನೆಲ್ಲ ಕೊಡುವಂತಹ ಉದಾರ ಚರಿತರಾಗಿದ್ದಾರೆ. ಅವರುಗಳ ನಮಗನ್ಸುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಬೇರೆ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಎದ್ದುಕೊಳ್ಳೆ ಅರ್ಚಕರು ಬಾಗಿಲು ತೆಗೆದು ಕೂಡಲೇ ತಮ್ಮ ಪುಣ್ಯದ ಅಂಗಡಿ ತೆಗೆದುಕೊಂಡು ಕೂತ್ಕೊಂಡಿರ್ತಾರೆ. ಯಾರು ಕನಕಾಭಿಷೇಕ, ಯಾರು ಪಂಚಾಮೃತ ಸೇವೆ ಕೊಡ್ತಾರೆ, ಇದನ್ನೇ ಕಾಯ್ತಾ ಕೂತಿರ್ತಾರೆ. ಅವ್ರಿಗೇನು ಬೇರೆ ಕೆಲಸವಿಲ್ಲ ಹಾಗೆ ಅಂತ ಯಾರಿಗಾದರೂ ಅನಿಸ್ಬಹುದು. ಆದರೆ ಗೋಪಾಲದಾಸರು ತಮ್ಮ ದೇವರ ನಾಮದಲ್ಲಿ ಒಂದು ರಹಸ್ಯವನ್ನು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರು ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಾ ಕೂತಿರೋದಿಲ್ಲ. ಅವರು ವೃಂದಾವನದ ಒಳಗೆ ಅವರು ತಮ್ಮ ರಾಮದೇವರ ಧ್ಯಾನದಲ್ಲಿ ಮೈ ಮರೆತು ಕೂತಿರ್ತಾರಂತೆ. ಅವರು ಯಾರು ಬಂದರು ಯಾರು ಹೋದರು ಏನೂ ನಮ್ಮನ್ನು ಕಣ್ಣು ಬಿಟ್ಟು ನೋಡಲ್ಲ. ಅವರಷ್ಟಕ್ಕೆ ಅವರು ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತಾರೆ. ಹಾಗಾದರೆ ನಾವು ಕೇಳಿದ್ದು ಸೇವೆ ಮಾಡಿದ್ದಕ್ಕೆಲ್ಲ ಅವರು ಅನುಗ್ರಹ ಮಾಡ್ತಾರಲ್ಲ ಅಂದರೆ ಅದಕ್ಕೆ ಭಗವಂತ 4 ರೂಪದಿಂದ ಅವರ ವೃಂದಾವನದಲ್ಲಿದ್ದಾನಂತೆ. ರಾಮ ನರಹರಿ ಕೃಷ್ಣ ವೇದವ್ಯಾಸರಾಗಿ ವೃಂದಾವನದಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಯಾರಾದರೂ ನಮಗೆ ಅನ್ನಕ್ಕೆ ಗತಿ ಇಲ್ಲ, ಎಲ್ಲ ಸಂಪತ್ತು ಕಳ್ಕೊಂಡಿದ್ದೇವೆ ಹಾಗೆ ಅಂತ ಬಂದು ಶರಣಾದರೆ ರಾಮದೇವರು ಅವರ ಪ್ರಾಣದ ಹನುಮಂತ ಅವರ ಸೇವೆಯ ಒಂದು ಅರ್ಜಿಯನ್ನು ರಾಮದೇವರ ಮುಂದೆ ಇಡ್ತಾರೆ. ರಾಮದೇವರು ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ನಮಗೆ ಫಲ ಆಯಿತು. ಸಂತಾನ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತೆಲ್ಲ ಕೇಳಿಕೊಂಡು ಬಂದರೆ ಆ ವೃಂದಾವನದಲ್ಲಿರುವ ಪ್ರಾಣದೇವರು ಆ ಅರ್ಜಿಯನ್ನು ಕೃಷ್ಣನ ಮುಂದೆ ಇಡ್ತಾರೆ. ಕೃಷ್ಣ ಸ್ಯಾಂಕ್ಷನ್ ಮಾಡ್ತಾನೆ. ನಮಗೇನೋ ಗ್ರಹಚಾರಗಳಿದೆ, ಭೂತ ಪ್ರೇತ ಪಿಶಾಚಗಳ ಬಾಧೆ ಇದೆ ಅಂತ ಶರಣಾದವರ ಅರ್ಜಿಯನ್ನು ಪ್ರಾಣದೇವರು ನರಸಿಂಹದೇವರ ಮುಂದೆ ಇಡ್ತಾರೆ. ನರಸಿಂಹದೇವರು ಸ್ಯಾಂಕ್ಷನ್ ಮಾಡ್ತಾರೆ. ಅನಂತರ ಅಪರೂಪಕ್ಕೆ ಕೆಲವರು ಬರ್ತಾರೆ, ನಮಗೆ ತತ್ವಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು ಅಂತ ಕೇಳಿಕೊಂಡು ಬರೋರ ಸಂಖ್ಯೆ ಬಹಳ ಅಪರೂಪ. ಅಂಥವರು ಬಂದು ಕೇಳಿಕೊಂಡಾಗ ಅವರ ಅರ್ಜಿಯನ್ನು ಪ್ರಾಣದೇವರು ವೇದವ್ಯಾಸದೇವರು ಮುಂದಿಡ್ತಾರೆ. ವೇದವ್ಯಾಸದೇವರು ಸ್ಯಾಂಕ್ಷನ್ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೂತಿರ್ತಾರೆ.
ಈ ಭಗವಂತನ 4 ರೂಪಗಳು ಏನೇನು ಸ್ಯಾಂಕ್ಷನ್ ಮಾಡ್ತಾರಲ್ಲ, ಆ ಸ್ಯಾಂಕ್ಷನ್ ಮಾಡಿದ್ದಕ್ಕೆಲ್ಲ ರಾಘವೇಂದ್ರ ಸ್ವಾಮಿಗಳು ಗಳಿಸಿಕೊಂಡ ಪುಣ್ಯವನ್ನು ವಜಾ ಮಾಡ್ಕೊಳ್ತಾ ಇರ್ತಾರೆ. ಅವರು ಆ ಪುಣ್ಯವನ್ನು ವಜಾ ಮಾಡ್ಕೊಂಡು ನಮಗೆ ಸ್ಯಾಂಕ್ಷನ್ ಮಾಡಿ ಕಳಿಸ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಯಾವತ್ತು ನಮ್ಮನ್ನು ಕಣ್ಬಿಟ್ಟು ನೋಡ್ತಾರೆ? ಅವರ ಆರಾಧನೆಯ ದಿವಸ ಕಣ್ಣು ಬಿಟ್ಟು ಸಮಾಜದ ಕಡೆ ನೋಡ್ತಾರೆ. ಭಗವಂತ ಅವರಿಗೆ ಆ ಆದೇಶ ಕೊಟ್ಟಿದ್ದಾನೆ, ನೀನು ದೃಷ್ಟಿ ಬೀರಿ ಸಮಾಜವನ್ನು ಉದ್ಧರಿಸಬೇಕು ಇವತ್ತು ಅಂತ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ, ಯಾವುದೇ ಗುರುಗಳ ಆರಾಧನೆಗೆ ಯಾಕಷ್ಟು ಮಹತ್ವ ಅಂದರೆ, ಆರಾಧನೆಯ ಪರ್ವಕಾಲದಲ್ಲಿ ಮಾತ್ರ ಅವರ ದೃಷ್ಟಿ ಬಹಿರ್ಮುಖವಾಗಿರುತ್ತೆ. ಆಗ ನಾವೆಲ್ಲ ಅವರ ದೃಷ್ಟಿಗೆ ಪಾತ್ರರಾಗಿ ಉದ್ಧಾರ ಆಗ್ಲಿಕ್ಕೆ ಅವಕಾಶ. ಮತ್ತೆ ಪೂರ್ವಾರಾಧನೆ, ಉತ್ತರಾರಾಧನೆ ಇದೆಲ್ಲ ಯಾಕೆ ಬೇಕು? ಮತ್ತೆ ಒಂದು ದಿವಸ ಆರಾಧನೆ ಮಾಡಿದ್ರೆ ಸಾಕಲ್ವಾ? ಅಂದ್ರೆ ಅರ್ಥ, ಇವತ್ತಿನ ಪೂರ್ವಾರಾಧನೆ ಅಂದರೆ ಹೋದ ವರ್ಷದ ಆರಾಧನೆಯ ಉಪಸಂಹಾರ. ಅದು ನಾಳೆಯ ಉತ್ತರಾರಾಧನೆ ಅಂದರೆ ಮುಂದಿನ ವರ್ಷದ ಆರಾಧನೆಯ ಪ್ರಾರಂಭೋತ್ಸವ. ಅಂದ್ರೆ ಅರ್ಥ, ವರ್ಷ ಇಡೀ ನಾವು ಅವರನ್ನು ಸ್ಮರಣೆ ಮಾಡಿಕೊಂಡು ಇರಬೇಕು ಅನ್ನುವುದರ ಸಂಕೇತವಾಗಿ ಪೂರ್ವಾರಾಧನೆ, ಉತ್ತರಾರಾಧನೆ ಅನ್ನುವುದು ಸೇರಿಕೊಂಡು 3 ದಿವಸದ ಆರಾಧನೆಯ ವೈಭವವನ್ನು ನಾವು ಕಾಣ್ತೇವೆ. ಒಬ್ಬ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ತರಕಾರಿ ಮಾರೋರು ಅಭಿವೃದ್ಧಿ ಆಗ್ತಾರೆ, ರೇಷ್ಮೆ ವಸ್ತ್ರವನ್ನು ಮಾರೋರು ಅಭಿವೃದ್ಧಿ ಆಗ್ತಾರೆ, ಬೆಳ್ಳಿ ಪಾತ್ರೆ ಮಾರೋರು ಅಭಿವೃದ್ಧಿ ಆಗ್ತಾರೆ, ತರಕಾರಿ ಮಾರುವಂತಹ ಬಡ ಜನತೆ ಅದರಿಂದ ಅವರ ಜೀವನವನ್ನು ಪಡ್ಕೊಳ್ತಾರೆ. ಹೀಗೆ ಎಲ್ಲ ಸಮಾಜದವರಿಗೂ ಅವರ ಆರಾಧನೆಯ ಪರ್ವಕಾಲದ ಒಂದು ಸೇವಾವಕಾಶವನ್ನು ಕಲ್ಪಿಸಿಕೊಟ್ಟು ಎಲ್ಲರನ್ನೂ ಸಮಾನವಾಗಿ ನೋಡಿ ಅನುಗ್ರಹ ಮಾಡತಕ್ಕಂತಹ ಜಾತ್ಯತೀತ ಜಗದ್ಗುರುಗಳು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅನೇಕ ಜಾತ್ಯತೀತ ಪಕ್ಷಗಳಿದೆ, ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿ ಹೋಗಿದೆ. ಅದು ಜಾತ್ಯತಿ ಪಕ್ಷಗಳೇ ಎಲ್ಲ ಪಕ್ಷಗಳು ಕೂಡ. ಜಾತ್ಯತೀತ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅವರು ಬರೀ ಮತವನ್ನೂ ಮೀರಿ, ಧರ್ಮವನ್ನೂ ಮೀರಿ ಯಾರೇ ಬಂದು ಸೇವೆ ಮಾಡಿದ್ರು ಎಲ್ಲರಿಗೂ ಅನುಗ್ರಹ ಮಾಡಿ ಫಲ ಕೊಡುವವರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ನಾವು ರಾಘವೇಂದ್ರ ಸ್ವಾಮಿಗಳ ಅನೇಕ ಪವಾಡಗಳನ್ನು ನಾವು ಕೇಳಿದ್ದೇವೆ. ಕೆಲವರು ಅದನ್ನು ಪುಸ್ತಕವನ್ನೇ ಬರೆದಿದ್ದಾರೆ. ಅವರ ಸ್ತೋತ್ರದಲ್ಲಿ ಬರುತ್ತೆ, ಕಣ್ಣಿಲ್ಲದೆ ಇದ್ದವರು ಇಲ್ಲಿ ಸೇವೆ ಮಾಡಿದ್ರೆ ಕಣ್ಣು ಕೊಡ್ತಾರೆ, ಉದರ ರೋಗ ಇದ್ದವರು ಸೇವೆ ಮಾಡಿದ್ರೆ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ. ಹಾಗಾದರೆ ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು? ಡಾಕ್ಟ್ರುಗಳಿದ್ದಾರೆ, ಎಲ್ಲ ಡಾಕ್ಟರ್ಗೆ ನಾವು ಒಂದು ಸೇರಿಸ್ತೇವೆ. ಇವರು ಐ ಸ್ಪೆಷಲಿಸ್ಟು, ಇವರು ಹಾರ್ಟ್ ಸ್ಪೆಷಲಿಸ್ಟು ಅಂತ ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟು. ಆದರೆ ಅವರೆಲ್ಲ ಸ್ಪೆಷಲ್ ಇಷ್ಟೇ, ಅದಕ್ಕಿಂತ ಸ್ಪೆಷಲ್ ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ಅವ್ರ ಹತ್ರ ಹೋದರೆ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ. ನಶ್ಯಂತಿ ಸಕಲಾ ರೋಗಾ ಅಂತ ಅವರ ಸ್ತೋತ್ರ ಹೇಳ್ತಾರೆ. ನೀವು ಒಂದೊಂದು ರೋಗಕ್ಕೆ ಒಬ್ಬೊಬ್ಬ ಡಾಕ್ಟರ್ನ ಹುಡ್ಕೊಂಡು ಹೋಗಬೇಕು. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಬಂದರೆ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ. ಬಿಲ್ಲಿನ ಭಯ ಇಲ್ಲ. ಶಿವಧನುಸ್ಸು ಮುರಿದು ಸೀತೆಯನ್ನು ಪಡೆದ ರಾಮಚಂದ್ರ ಅಂತ ಕೇಳಿದರೆ ನಮಗೆ ಈ ಬಿಲ್ಗಳು ಮುರಿಯೋದೇ ಕಷ್ಟ ಆಗಿದೆ, ಇಂಗ್ಲೀಷಿನ ಬಿಲ್ಲುಗಳು. ಹಾಗಾಗಿ ಈ ಯಾವುದೇ ಬಿಲ್ಲು ಪಾವತಿ ರಗಳೇ ಇಲ್ಲ. ಭಕ್ತಿಯಿಂದ ಶರಣಾದರೆ ಅವರು ಅನುಗ್ರಹ ಮಾಡಿ ಎಷ್ಟೋ ಜನಕ್ಕೆ ಕನಸಿನಲ್ಲಿ ಬಂದು ಶಸ್ತ್ರಚಿಕಿತ್ಸೆ ಮಾಡದ ಉದಾಹರಣೆಗಳಿದೆ. ಉದರಕ್ಕೆ ಶಸ್ತ್ರಚಿಕಿತ್ಸೆ ಮಾಡದ ಉದಾಹರಣೆಗಳಿದೆ. ಅದರ ಪಾರ್ಟ್ಸ್ಗಳು ಅವರು ಎದ್ದಾಗ ಹಾಸಿಗೆ ಬದಿಯಲ್ಲಿ ಬಿದ್ದಿರುವುದನ್ನು ಕಂಡಿದ್ದಾರೆ. ಇಂಥ ಅನೇಕ ಅನುಭವಗಳಿದೆ. ನಮ್ಮ ರಾಜಕುಮಾರರಂತೂ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರವರು. ಒಂದು ಪುಸ್ತಕದಲ್ಲಿ ನಾನು ಓದ್ತಾ ಇದ್ದೆ ಬೆಳಿಗ್ಗೆ, MP ಶಂಕರ್ ಅವರು ಒಂದು ಹೊಡೆದಾಟದ ದೃಶ್ಯದಲ್ಲಿ ಒಂದು ಕಬ್ಬಿಣದ ಆಯುಧದ ಪೆಟ್ಟು ತಿಂದು ಅದು 1.5 ಅಡಿಯಷ್ಟು 1.5 ಇಂಚಿನಷ್ಟು ಕಾಲಿನಲ್ಲಿ ಹೊಕ್ಕಿ ಗಾಯವಾಗಿ ರಣ ಆಗಿತ್ತಂತೆ. ಆಸ್ಪತ್ರೆಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ರಾಜಕುಮಾರ್ ಅವರು ಹೋಗಿದ್ರಂತೆ. ನೋಡಿ, ಯಾಕೆ ಇಷ್ಟು ಸಂಕಟ ಪಡ್ತಾ ಇದ್ದಿ, ನಮ್ಮ ಗುರುರಾಯರನ್ನು ನೆನೆಸ್ಕೊ, ಅನುಗ್ರಹ ಮಾಡ್ತಾರೆ ಹಾಗೆ ಅಂತ ಅವ್ರಿಗೆ ಹೇಳಿದ್ರಂತೆ. ಆ ನಂತರ MP ಶಂಕರ್ ಅವರು ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿಕೊಂಡ್ರು. ಆ ಡಾಕ್ಟ್ರು ಬಹಳ ರಗಳೆ ಆಗಿದೆ ಇದು ಅಂತ ಹೇಳ್ತಾ ಇದ್ರು. ಗುರುರಾಜರ ಸ್ಮರಣೆಯಿಂದ ಪೂರ್ತಿ ವಾಸಿಯಾಗಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಅವರ ಸೇವೆ ಮಾಡಿ ಬಂದರು ಅಂತ ಅವರ ಪವಾಡಗಳನ್ನು ಬರೆದಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಇವತ್ತು ಬೆಳಗ್ಗೆ ಓದಿದೆ. ಇತ್ತೀಚೆಗೆ ಮೊಬೈಲಲ್ಲಿ ಯೂಟ್ಯೂಬ್ ನೋಡೋರಿಗೆ ಗೊತ್ತಿರುತ್ತೆ, ಭಾರ್ಗವ ಅವರ ಸಂದರ್ಶನ ಒಂದು ಯೂಟ್ಯೂಬಲ್ಲಿ ಬರ್ತಾ ಇತ್ತು. ಅವರು ಹೇಳಿದ್ರು, ನಾನು ಯಾವುದೇ ಸಿನಿಮಾ ತೆಗಿಬೇಕಾಗಿದ್ರೆ ಮೊದಲು ರಾಘವೇಂದ್ರ ಸ್ತೋತ್ರ ಪೂರ್ತಿ ಹೇಳಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾನು ಶುರು ಮಾಡ್ತೇನೆ. ನನ್ನ ಪರಿವಾರದವರಿಗೆಲ್ಲ ಗೊತ್ತು, ತಾಳು ಅವರೇನೋ ಮಂತ್ರ ಹೇಳ್ತಾರೆ ಆಮೇಲೆ ಶೂಟಿಂಗ್ ಬರ್ತಾರೆ ಅಂತ ಮಾತಾಡ್ಕೊಳ್ತಾರೆ ಅಂತ ಅವರು ಮಾತಾಡ್ತಾ ಹೇಳಿದ್ರು. ಅಂದರೆ ನಮ್ಮ ಎಲ್ಲ ಲೌಕಿಕ ಅಲೌಕಿಕವಾದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಮೂಲಕ ನಮ್ಮನ್ನು ಹತ್ತಿರಕ್ಕೆ ಕರೆದುಕೊಂಡು ನಮಗೆ ಸನ್ಮಾರ್ಗವನ್ನು ತೋರುವಂತಹ ಮಹಾಗುರುಗಳು ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರು ಒಂದು ಮಾತು ಹೇಳೋರು. ಏನಂದರೆ, ಅಯಸ್ಕಾಂತಕ್ಕೆ ಒಂದು ಶಕ್ತಿ ಇದೆ.
ಗುರುತ್ವಾಕರ್ಷಣ ಶಕ್ತಿ ಅಂತ. ಮೇಲಿರುವ ವಸ್ತುವನ್ನು ಕೆಳಗೆ ಸೆಳೆಯುವ ಶಕ್ತಿ ಆ ಗುರುತ್ವಾಕರ್ಷಣ ಶಕ್ತಿ ಅಯಸ್ಕಾಂತಕ್ಕಾದರೆ, ನಮ್ಮ ರಾಘವೇಂದ್ರ ಗುರುಗಳ ಗುರುತ್ವಾಕರ್ಷಣ ಶಕ್ತಿ ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತುವಂತಹ ಗುರುತ್ವಾಕರ್ಷಣ ಶಕ್ತಿ ಎಂಬ ಮಾತನ್ನು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಮಯದಲ್ಲಿ ಪೂಜ್ಯ ಪೀದಾವರ ಶ್ರೀಪಾದಂಗಳವರು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂತಹ ಒಂದು ಸ್ಮರಣೆಗೆ ಪೋಷಕವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಈ ಪರ್ವಕಾಲವನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಸದವಕಾಶವನ್ನು ಇಲ್ಲಿಯ ಹರಿದಾಸ ಸಾಹಿತ್ಯ ಸಂಪದಾ ಟ್ರಸ್ಟ್ ಅವರು ಒದಗಿಸಿಕೊಟ್ಟಿದ್ದಾರೆ. ಸ್ವತಂತ್ರ ಅಂದ್ರೇನು? ರಾಘವೇಂದ್ರ ಸ್ತೋತ್ರ ಸರ್ವತಂತ್ರ ಸ್ವತಂತ್ರೋಸೌ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಮಂತ್ರ ಇದೆ. ಸರ್ವತಂತ್ರ ಸ್ವತಂತ್ರ ಅಂದರೆ ಏನರ್ಥ? ತಂತ್ರ ಅಂದರೆ ಶಾಸ್ತ್ರ. ಎಲ್ಲ ಶಾಸ್ತ್ರಗಳಲ್ಲೂ ಸ್ವತಂತ್ರವಾಗಿ ವಿಮರ್ಶೆ ಮಾಡಬಲ್ಲಂತಹ ಮಹಾನುಭಾವರು ಅನ್ನುವ ಅರ್ಥದಲ್ಲಿ ಸರ್ವತಂತ್ರ ಸ್ವತಂತ್ರೋಸೌ ಅನ್ನುವುದನ್ನು ತಿಳಿಸ್ತಾರೆ. ನಿಜವಾಗಿ ತಂತ್ರ ಅಂದರೆ ಅಧೀನ ಅಂತ ಅರ್ಥ. ಸ್ವತಂತ್ರ ಅಂದರೆ ತಾನೇ ತನ್ನ ಅಧೀನ ಆಗಿರೋದು. ನಮ್ಮನ್ನು ಇನ್ನೊಬ್ಬರು ತಿದ್ದುವ ಹಾಗಿರಬಾರ್ದು, ನಮ್ಮನ್ನು ನಾವೇ ತಿದ್ದುಕೊಂಡ್ರೆ ಆಗ ನಮ್ಮ ಜೀವನದಲ್ಲಿ ನಮಗೆ ಸ್ವಾತಂತ್ರ್ಯೋತ್ಸವ ಆಯಿತು ಹಾಗೆ ಅಂತ ಅರ್ಥ. ಹಾಗಾಗಿ ಆ ಗಣಪತಿ ತನ್ನ ಕೈಯಲ್ಲಿ ಅಂಕುಶ ಹಿಡ್ಕೊಂಡಿದ್ದಾನೆ. ಮಾವುತನ ಕೈಯಲ್ಲಿ ಇರಬೇಕಾದ ಅಂಕುಶ ಆನೆ ಕೈಲಿ ಯಾಕೆ ಬಂತು ಅಂದರೆ, ನನ್ನನ್ನು ತಿದ್ದುವ ಅಂಕುಶ ಇನ್ನೊಬ್ಬರ ಕೈಯಲ್ಲಿ ಬೇಡ, ನನ್ನನ್ನು ನಾನೇ ತಿದ್ಕೋತೀನಿ ಅಂತ ಹೇಳಿ ಗಣಪತಿ ಕೈಲಿ ಅಂಕುಶ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ. ಹಾಗಾಗಿ ನಮ್ಮನ್ನು ನಾವೇ ತಿದ್ದುಕೊಂಡ್ರೆ ಅದೇ ನಿಜವಾದ ವೈಯಕ್ತಿಕವಾದ ಸ್ವಾತಂತ್ರ್ಯೋತ್ಸವ. ಆ ಅಂದರೆ ಸ್ವತಂತ್ರನಾದ ಭಗವಂತ, ಅವನ ಅಧೀನರು ನಾವೆಲ್ಲ ಅನ್ನುವ ಚಿಂತನೆ ನಮ್ಮಲ್ಲಿ ಯಾವತ್ತು ಬಲವಾಗಿ ಮೂಡುತ್ತೆ, ಅದು ಸ್ವಾತಂತ್ರ್ಯ ದಿನಾಚರಣೆ ಅನ್ನುವ ಆಧ್ಯಾತ್ಮಿಕ ವಲಯದಲ್ಲಿ ಈ ಮಾತಿನ ಮರ್ಮವನ್ನು ನಾವು ಅರ್ಥ ಮಾಡಿಕೊಳ್ತಾ ನನ್ನ 2 ಮಾತುಗಳನ್ನು ಶ್ರೀ ರಾಘವೇಂದ್ರ ಗುರುವಂತರದ ಮುಖ್ಯ ಪ್ರಾಣಾಂತರ ರಾಮಚಂದ್ರ ದೇವರ ಪಾದಾರವಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.